ಅದಕ್ಕೆ ನಾವು ಬಾದಾಮಿ ಪೂರಿ ಮಾಡ್ತೇವೆ. ಅದಕ್ಕೆ ಮೈದಾ ಹಿಟ್ಟು, ತುಪ್ಪ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಹಾಕಿ ಚೆನ್ನಾಗಿ ಹಿಟ್ಟನ್ನು ಹದ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಾಡಿ ಚೆನ್ನಾಗಿ ಪೂರಿ ಉದ್ದಿಕೊಂಡು ಒಂದು ಸಣ್ಣದು ಹಿಟ್ಟನ್ನು ಮಾಡಿಕೊಂಡು ಪೂರಿ ಉದ್ದಿ ಅದನ್ನು 4 ಥರ ಮಡಚಿ ಅದಕ್ಕೆ ಕರೆದು ಪಾನಕದಲ್ಲಿ ಎದ್ದು ಇದು ಮಾಡಿ ಚೆನ್ನಾಗಿ ಎದ್ದು ಆಮೇಲೆ ಕೊಬ್ಬರಿ ಕಸಕಸಿ ಚೆನ್ನಾಗಿ ಮೇಲೆ ಉದುರಿಸಿ ರೆಡಿ ಮಾಡಬೇಕು. ಹಾಕಿ ನೀರು ಹಾಕಿ ಚೆನ್ನಾಗಿ ಒಲೆ ಮೇಲೆ ಇಟ್ಟು ಹದ ಬರೋವಾಗ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಹಂಗೆ ಹದ ಮಾಡ್ಕೊಂಡು ತೆಗೆದು ಇಳಿಸ್ಕೊಂಡು ಕಲರ್ ಹಾಕಿ ಕೊಬ್ಬರಿ ಪುಡಿ ಹಾಕಬೇಕು. ಚೆನ್ನಾಗಿ ಪೂರಿ ಉದ್ದಿಕೊಂಡು ಬಿಸಿ ಎಣ್ಣೆಯಲ್ಲಿ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಕರಿಬೇಕದು. ಕರೆದು ಪಾನಕದಲ್ಲಿ ಹಾಕಬೇಕು. ಹಾಕಿ ಎಣ್ಣೆಯಲ್ಲಿ ಪೂರಿ ಹಾಕಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಕರಿಯಬೇಕು. ಕರೆದು ಆಮೇಲೆ ಪಾನಕದಲ್ಲಿ ಹಾಕಬೇಕು. ಪಾನಕ ಚೆನ್ನಾಗಿ ಎಳೆಗಾಪು ಬರೋವರೆಗೂ ಕಾಸಬೇಕು. ಕಾಸಿ ಕೆಳಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಕಲರ್ ಹಾಕಿ ಆಮೇಲೆ ಅದರಲ್ಲಿ ಹಾಕಬೇಕು. ಸಕ್ಕರೆ ಹಾಕಿ ಅದರಲ್ಲಿ ಅರ್ಧ ಕಪ್ಪು ನೀರು ಹಾಕಿ ಚೆನ್ನಾಗಿ ಕರಿ ಪಾನಕ ಬರೋವರೆಗೂ. ಪಾನಕ ಬಂದಮೇಲೆ ಅದನ್ನು ತೆಳಗಿಳಿಸ್ಕೋಬೇಕು. ಇಳಿಸ್ಕೊಂಡು ಕಲರ್ ಹಾಕಬೇಕು. ಕಲರ್ ಹಾಕಿ ಆಮೇಲೆ ಅದು ಪೂರಿ ಎದ್ದು ತೆಗೆದಿಡಬೇಕು. ಇದು ಬಾದಾಮಿ ಪುರಿ ತಿನ್ನಲು ಚೆನ್ನಾಗಿದೆ, ಮನೆಯಲ್ಲೇ ಮಾಡಬಹುದು.